ಮಾತಿನಲ್ಲೇ ಮೋಡಿ ಮಾಡ್ತಿದ್ದ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಗಾಳ ಹಾಕ್ತಿದ್ದ, ದಾಖಲೆಗಳಿಂದ ಹಿಡಿದು ವಕೀಲರ ತನಕ ಎಲ್ಲವನ್ನ ಫೇಕ್ ಮಾಡ್ತಿದ್ದ. ಇದ್ರಲ್ಲೇ ಕೋಟಿ ಕೋಟಿ ಹಣ ಗುಳುಂ ಮಾಡಿದ್ದ ಆ ಐನಾತಿ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಮಂಗಳೂರಿನ ಆ ಮಹಾ ವಂಚಕನ ಮತ್ತಷ್ಟು ಮುಖವಾಡ ಬಯಲಾಗಿದೆ. ಹೈಫೈ ಮನೆಯೊಳಗೆ ಬಾರು, ಬೆಡ್ರೂಮ್ನಲ್ಲೂ ಸಿಸಿಟಿವಿ, ವಾರ್ಡ್ರೋಬ್ನ ಒಳಗೆ ಒಂದು ರಹಸ್ಯ ಕೋಣೆ. ರೋಷನ್ ಅಲಿಯಾಸ್ ರೋಹನ್ ಸಲ್ದಾನನ ಈ ವಂಚನೆ ಸಾಮ್ರಾಜ್ಯ ಕಂಡು ಪೊಲೀಸರು ಶಾಕ್ ಆಗಿದ್ರು. ಇದೀಗ ಈ ಶೋಕಿವಾಲನ ಮತ್ತಷ್ಟು ಮಜಲುಗಳು ತನಿಖೆಯಲ್ಲಿ ಬಯಲಾಗಿವೆ. ವಂಚಕ ರೋಷನ್ನ ಬೆರಳಿನಲ್ಲಿ 2.75 ಕೋಟಿ ಮೌಲ್ಯದ ರಿಂಗ್. ಮಹಾರಾಷ್ಟ್ರ, ಅಸ್ಸಾಂನ ಉದ್ಯಮಿಗಳಿಗೆಲ್ಲ ಐನಾತಿಯಿಂದ ಮೋಸ. ಒಂದಲ್ಲ ಎರಡಲ್ಲ 200 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವ ತಿಮಿಂಗಲ ಇವನು. ಮಂಗಳೂರಿನ ಜೆಪ್ಪಿನಮಗರುವಿನ ಲಕ್ಸುರಿ ವಿಲ್ಲಾದಲ್ಲಿ ಅಡಗಿದ್ದ ರೋಷನ್ ಸಲ್ದಾನನನ್ನ ಪೊಲೀಸರು ಬಂಧಿಸಿದ್ರು. ಸಾಲ ಕೊಡಿಸೋದಾಗಿ ಆಂಧ್ರದ ಉದ್ಯಮಿಗೆ ವಂಚಿಸಿದ್ದ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ರೋಷನ್ ತನ್ನ ಹೈಫೈ ಲೈಫ್ ಸ್ಟೈಲ್ ನಿಂದಲೇ ಉದ್ಯಮಿಗೆ ಗಾಳ ಹಾಕ್ತಿದ್ದ. ಈ ಐನಾತಿ 2,75,00,000 ಮೌಲ್ಯದ ರಿಂಗ್ ಧರಿಸಿದ್ದ. ರೋಷನ್ ಸಲ್ದಾನ ಬಳಿ ಇದ್ದಂತ ವಜ್ರದ ಉಂಗುರವನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಈ ರೋಷನ್ ಅನೇಕ ಉದ್ಯಮಿಗಳ ಕೋಟಿ ಕೋಟಿ ಹಣವನ್ನ ನುಂಗಿದಾನೆ. ಇದೀಗ ಅವರೆಲ್ಲ ಮಂಗಳೂರಿನ ಸೆನ್ ಪೊಲೀಸರ ಬಳಿ ದೌಡಾಯಿಸಿದ್ದಾರೆ. ಹಲವು ರಾಜ್ಯಗಳ ಉದ್ಯಮಿಗಳಿಗೆ ರೋಷನ್ ಸಲ್ದಾನ ವಂಚಿಸಿದ್ದಾನೆ. ಮಹಾರಾಷ್ಟ್ರದ ಉದ್ಯಮಿಗೆ 10 ಕೋಟಿ ವಂಚಿಸಿದ್ದು, ಮಹಾರಾಷ್ಟ್ರದ ಮತ್ತೊಬ್ಬ ಉದ್ಯಮಿಗೆ 5 ಕೋಟಿ ವಂಚನೆ ಮಾಡಿದ್ದಾನೆ. ಅಸ್ಸಾಂನ ಉದ್ಯಮಿಗೆ 20 ಲಕ್ಷ ವಂಚಿಸಿದ್ದಾನೆ. ಹಾಗೆ ಹಿಮಾಚಲ ಪ್ರದೇಶ, ಯುಪಿ, ಹರಿಯಾಣ, ಕೇರಳ ಉದ್ಯಮಿಗಳಿಗೂ ಕೂಡ ಮೋಸ ಮಾಡಿದ್ದಾನೆ. ಸದ್ಯ ಮಂಗಳೂರು ಸೆನ್ ಪೊಲೀಸ್ ಠಾಣೆಯಲ್ಲಿ ಉದ್ಯಮಿಗಳು ದೂರು ದಾಖಲಿಸಿದ್ದಾರೆ. ಇದೀಗ ಬ್ಯಾಂಕ್ನವನ ಜೊತೆ ಮಾತನಾಡಿದ ಪೊಲೀಸರು ರೋಷನ್ ಬ್ಯಾಂಕ್ ಖಾತೆಗಳಲ್ಲಿರುವಂತಹ ಹಣವನ್ನ ಫ್ರೀಸ್ ಮಾಡಿಸಿದ್ದಾರೆ. ಪ್ಯಾನ್ ಇಂಡಿಯಾ ವಂಚಕ ರೋಷನ್ನಿಂದ ಮೋಸ ಹೋದವರ ಲಿಸ್ಟ್ ಬೆಳೀತಲೇ ಇದೆ. ಈತನ ಕರ್ಮಕಾಂಡ ಬೆಳಕಿಗೆ ಬರ್ತಿದ್ದಂತೆ ಮಂಗಳೂರು ಪೊಲೀಸರ ಬಳಿ ಧೈರ್ಯವಾಗಿ ಬಂದು ದೂರು ನೀಡುತ್ತಿದ್ದಾರೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.